ಇದೆ, ಹುಲಿ ಇದೆ, ಚಿರತೆ ಇದೆ, ಎಲ್ಲ ಇದೆ. ನಾವಿವತ್ತು ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅಂಥ ಕಡಿದಾದ ಪಾಯಿಂಟ್ ಇದು. ಅಂದರೆ ತುಂಬ ಅಪಾಯಕಾರಿಯಾದ ಜಾಗ. ಶುರುವಾಗಿದೆ. ನಾವು ರೈನ್ ಕೋಟ್ ಹಾಕೊಂಡು ರೆಡಿ ಆಗಿದ್ದೀವಿ. ಏನಿಲ್ಲ, ವಿತ್ ಶೇಂಗಾ. ವಿತ್ ಶೇಂಗಾ. ನಾವು ನಿಂತಿರೋ ಪ್ಲೇಸು ಇದು ಶಿರ್ಲು ಹೇಳ್ತಾರೆ ಅಥವಾ ದರೆ ಹೊಂಡ ಹೇಳ್ತಾರೆ. ಅಲ್ಲಿ ಕೆಳಗಿನ ಇರೋ ಹೊಂಡ ದರೆ ಹೊಂಡ. ಹಾಂಗೋಜು ಪಶ್ಚಿಮ ಅಲ್ಲ, ಇದು ಈ ಪೂರ್ವಾಭಿಮುಖ. ಆ್ಯಕ್ಚುಲಿ ಬೆಣ್ಣೆಹೊಳೆ ಇಲ್ಲಿ ಇದಿಷ್ಟಕ್ಕೆ ಪೂರ್ವಾಭಿಮುಖ. ಅಲ್ಲಿ ಹೋಗಿ ಆ ಪಾಯಿಂಟಿಂದ ಅಲ್ಲಿ ಅಘನಾಶಿನಿ ಮೇಲೆ ಕೋಟೆಹಳ್ಳ ಮತ್ತು ಈ ಕಡೆಯಿಂದ ಬೆಣ್ಣೆಹೊಳೆ ಸೇರ್ಕೊಂಡು ಹೋಗಿ ಸಿದ್ದಾಪುರ ಕಡೆಯಿಂದ. ಶಿರಸಿಯಿಂದ ಪಶ್ಚಿಮಕ್ಕೆ ಸುಮಾರು 35 ಕಿಲೋಮೀಟರ್ ದೂರದ ನಿಲ್ಕುಂದ ಗ್ರಾಮ ಪಂಚಾಯತಿಲಿ ಚನ್ಸರ್ ಅನ್ನೋದು ಸಣ್ಣ ಹಳ್ಳಿ. ಅಲ್ಲಿಂದ 2-3 ಕಿಲೋಮೀಟರ್ ದೂರದಲ್ಲಿ ಉಂಟು ಪಶ್ಚಿಮ ಘಟ್ಟದ ಈ ಭಾರೀ ಅದ್ಭುತ ಜಾಗ. ಇದು ಸ್ಥಳೀಯರಿಗೆ ಮಾತ್ರ ಗೊತ್ತಿಪ್ಪಂಥದ್ದು. ಗಿಡ ಕಂಟಿನ ಹುಲ್ಲು ಮಧ್ಯದಲ್ಲಿ ಹೋಗ್ತಾ ಇದ್ದಾಗಿದೆ. ನಾವು ಒಂದು ಕಾಲು ದಾರಿ ಇದೆ ಅಷ್ಟೇ. ಮಳೆ ಬಂದ್ರೆ ಇಲ್ಲಿ ಹೊಳೆ ಕಟ್ಟೋಕ್ಕು. ಇಲ್ಲಿ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ. ಆ ಸೊಪ್ಪನ್ನು ಅರೆದು ತಲೆಗೆ ಹಚ್ಕೊಂಡ್ರೆ ಕೂದಲು ಬರ್ತದೆ. ಬೇರುಗಳ ಜಾಡು. ಈಗ ಕಾಡು ಕಳೆದು ಸ್ವಲ್ಪ ಬೋಳುಗುಡ್ಡ, ಕಲ್ಲುಗುಡ್ಡೆ, ಈ ಗುಡ್ಡೆ ಹತ್ತಬೇಕು. ಅಘನಾಶಿನಿ ಕಡಿಮೆ ಕಾಣ್ತಾ ಇದೆ ಈಗ ದೂರದಲ್ಲಿ. ಒಂದು ಬೆಟ್ಟದ ಹೂವು ಅರಳಿದೆ. ಸೀತೆ ದಂಡೆ. ನಿಶಾನೆ ಗುಡ್ಡೆಯ ತುತ್ತ ತುದಿಗೆ ಹೋಗುವಂಥ ಕ್ಷಣ ಇದು. ಬ್ರಿಟಿಷರು ಮಾಡಿದ ಈ ಕಾಡಿನ ಆ ಗುಡ್ಡದ ತುದಿಗೆ ಬ್ರಿಟಿಷರ ಕಾಲದ ಕಟ್ಟೆ ಉಂಟು ಮಾರಾಯರೆ. ಅವರಾದರೂ ಎಲ್ಲೆಲ್ಲಿ ಸರ್ವೆ ಮಾಡಿ ಎಂತೆಂಥ ಅಧ್ಯಯನ ಮಾಡಿದ್ರೇನಪ್ಪ. ಬ್ರಿಟಿಷ್ ಕಾಲದಲ್ಲಿ ಸರ್ವೆ ಮಾಡುವಾಗ ಇದು ಈ ಥರ ನಿಶಾನೆ ಬೆಟ್ಟಗಳು ಸುಮಾರಿದ್ದಾವೆ. ಶಿರಸಿ, ಸಿದ್ದಾಪುರ ತಾಲೂಕುಗಳಲ್ಲೆಲ್ಲ ಪೀಕ್ ಪಾಯಿಂಟ್ಸ್ ಎಲ್ಲ ನಿಶಾನೆ ಬೆಟ್ಟ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ ಅವರು. ನಿಲ್ಕುಂದ ಗ್ರಾಮದ ಈ ನಿಶಾನೆ ಗುಡ್ಡದ ವಿಶೇಷತೆ ಏನು? ಇನ್ನು ಸಿದ್ದಾಪುರ, ಶಿರಸಿ ತಾಲೂಕು ಮತ್ತು ಕುಮಟಾ ತಾಲೂಕು ಒಂದು ಗಡಿ ಭಾಗದಲ್ಲಿ ಇರೋದ್ರಿಂದ ಈ ಸುತ್ತಮುತ್ತಲು ಏರಿಯಾಕ್ಕೆ ಇದು ಏನೇನು ಕಾಣ್ತಿತ್ತು? ಇಲ್ಲಿಂದ ಸಮುದ್ರ ಕಾಣ್ತಿತ್ತು. ಸಮುದ್ರ ಆ ದಿಕ್ಕಲ್ಲಿ ಕಾಣ್ತಿತ್ತು. ಈಗೂ ಸ್ವಲ್ಪ ಕ್ಲಿಯರ್ ಇದ್ರೆ ಕಾಣುತ್ತೆ ಸಮುದ್ರ. ಶಿರ್ಸಿ ಕಾಣ್ತಿತ್ತ? ಶಿರ್ಸಿ ಟವರು ಎಲ್ಲ ಕಾಣ್ತಿತ್ತು ಅಲ್ಲಿ. ಇದು ಸಿದ್ದಾಪುರದ ಕಡೆ ಏನು ಕಾಣ್ತಿತ್ತು? ಸಿದ್ದಾಪುರದ ಕಡೆ ಭಾಳ ಏನು ಇಲ್ಲ, ಕಾಡಷ್ಟೇ. ಊರವರು ಯುವಕರೆಲ್ಲ ಬಂದು ಶ್ರಮದಾನ ಮಾಡಿ ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಇದೊಂದು ಒಳ್ಳೆ ಪ್ಲೇಸೇ ಇದು. ಇಲ್ಲಿಂದ ಆ ಕಡೆ ಎಲ್ಲ ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಇದ್ದಾವೆ. ಮೈಥಿಲಿ ಬೆಟ್ಟ ಅಂತಿದೆ, ಹಳೆ ನಿಶಾನೆ ಅಂತಿದೆ. ಹಳೆ ನಿಶಾನಿಗೆ ಇದಕ್ಕೆ ಡಿಫ್ರೆನ್ಸ್ ಏನಂದರೆ ಫಸ್ಟು ಅದನ್ನು ಪೀಕ್ ಪಾಯಿಂಟ್ ಅಂದರೆ ಕನ್ಸಿಡರ್ ಮಾಡಿದ್ರಂತೆ ಒಂದು ಅಂದಾಜಿಗೆ. ಆಮೇಲೆ ಸರ್ವೆ ಮಾಡಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮೀನ್ ಸಿ ಲೆವೆಲ್ ಜಾಸ್ತಿ ಇರೋದು ಥರ ಕಂಡಿರ್ಬೋದು. ಹಾಗಾಗಿ ಇದನ್ನು ಫೈನಲ್ ಮಾಡಿರೋದು ನಿಶಾನೆ ಬೆಟ್ಟ ಅಂತೇಳಿ. ನಿಶಾನೆ ಗುಡ್ಡದ ಇನ್ನೊಂದು ಅಂಚು ಶೀರ್ಲು.
ಶೀರ್ಲು ಅಂದರೆ ಪರ್ಪಾತವೇ ಸೈ. ಹೊರಗಿನ ಪ್ರವಾಸಿಗರು ಇಲ್ಲಿಗೆ ಬರೋದು ಕಡಿಮೆ. ಇಲ್ಲಿಂದ ಮುಂದೆ ಕಾಣ್ತಾ ಉಂಟಲ್ಲ, ಕಿಲೋಮೀಟರ್ ಗಟ್ಟಲೆ ಕಾಡಲ್ಲಿ ಒಂದೇ ಒಂದು ಹಳ್ಳಿಯೂ ಇಲ್ವಂತೆ. ಗಾಮೆದ ಹಿಂಡು ಹಗಲಿಗೂ ಕಾಣ್ತದಂತೆ. ಮಳೆಗಾಲದ ಶುರುನಲ್ಲಿ ಮೋಡ ಮತ್ತು ಸೂರ್ಯನ ಕಣ್ಣ ಮುಚ್ಚಾಲೆ ಭಾರೀ ಚಂದ. ಮಳೆಗಾಲ ಜೋರಾದ್ಮೇಲೆ ಇಲ್ಲಿಗೆ ಬರೋ ಆಟವೇ ಇಲ್ಲ. ಈಗಲೇ ಕೆಳಗೆ ಉಂಬಳಾಗದೆ, ಗೊತ್ತಿಲ್ಲದೆ ರಕ್ತ ಏರ್ಬಿಡ್ತದೆ. ಆದರೂ ಉರಿಯೋದಿಲ್ಲ. ಕೊಬ್ಬರಿ ಎಣ್ಣೆ ಅಥವಾ ಹೊಗೆ ಸೊಪ್ಪಿನ ರಸ ಕಾಲಿಗೆ ಸವರ್ಕೊಂಡು ಬಂದರೆ ಬಚಾವು. ಈ ನಮ್ಮ ಹುಡುಗರು ಸಿಂಧೂರ್ ಮತ್ತು ಶ್ರೀರಂಗ ಮಾರಾರೆ ಶಾಲೆಗೆ ಹೋಗ್ಬೇಕಾದ್ರೆ ಮನೆಗೆ ಬಂದವ್ರು ಪಾಟಿ ಚೀಲ ಎಸ್ದಿಕ್ಕೆ ಸೀದಾ ಕಾಡಿಗೆ ರಾತ್ರಿ ಇಡೀ ಕಾಡಲ್ಲಿ ಉಳಿದಿದ್ರಂತೆ. ಬೆಂಕಿ ಹಾಕ್ಕೊಂಡು ತಗೊಂಡೋಗಿದ್ದು ಒಂದು ದೋಸೆ, ಅದನ್ನೇ ತಿಂದ್ಕೊಂಡು ಇಬ್ಬರು ಅರ್ಧ ತಿಂದ್ಕೊಂಡು ಬೆಳೆ ತನಕ ಉಳಿದಿದ್ರಂತೆ. ಇತ್ಲಾಗ ಮನೇಲಿ ಎತ್ಲಾಗ ಹೋದ್ರು ಹುಡುಕಿದ್ದು ಅದೊಂದು ದೊಡ್ಡ ಕತೆ. ಇನ್ನೊಂದು ದಿವಸ ಹೇಳ್ತೆ ಅಕ್ಕ.